ಇರೋದ್ರಿಂದ ಶಾಸಕ ಕೆಎನ್ ರಾಜಣ್ಣ ಕೂಡ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇರೋದಿಲ್ಲ. ಸಿಎಲ್ಪಿ ಸಭೆಗೆ 4 ಕಾಂಗ್ರೆಸ್ ಶಾಸಕರು ಗೈರಾಗಲಿದ್ದಾರೆ. ಹಿಂದೆ ಮಾತಾಡುವಾಗ ರಾಜಣ್ಣ ಅವರು ಹೇಳಿದ್ರು, ನಾನು ಡೆಲ್ಲಿಗೆ ಹೋಗಲ್ಲ, ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ವಿದೇಶ ಪ್ರವಾಸದಲ್ಲಿರೋದ್ರಿಂದ ಶಾಸಕ ಕೆಎನ್ ರಾಜಣ್ಣ ಬರೋದಿಲ್ಲ. ಹಜ್ ಯಾತ್ರೆಯ ಪ್ರವಾಸದಲ್ಲಿರೋದ್ರಿಂದ ರಹೀಂ ಖಾನ್ ಕೂಡ ಗೈರಾಗ್ತಾರೆ. ಇನ್ನು ತಂದೆಯ ಅಗಲಿಕೆ ಆಗಿರೋದ್ರಿಂದ ವೆಂಕಟೇಶ್ ಕೂಡ ಗೈರಾಗ್ತಾರೆ. ಅನಾರೋಗ್ಯದ ಕಾರಣವನ್ನ ನೀಡಿ ಶಾಸಕ ರಾಜು ಕಾಗೆ ಕೂಡ ಈ ಸಭೆಯಲ್ಲಿ ಇರೋದಿಲ್ಲ. ಹೊಸ ಸಿಎಂ ಆಯ್ಕೆಗೂ ಮುನ್ನವೇ ಮಂತ್ರಿಗಿರಿಗೆ ಸಿಕ್ಕಾಪಟ್ಟೆ ಲಾಬಿ ನಡೀತಾ ಇದೆ. ಸಚಿವ ಸಂಪುಟ ರಚನೆಗೆ ತೀವ್ರ ಕಸರತ್ತಾಗ್ತಾ ಇದೆ. ಸಚಿವ ಸಂಪುಟ ರಚನೆಗೆ ಹೈಕಮಾಂಡ್ ಕಸರತ್ತು ನಡೆಸ್ತಾ ಇದೆ. ಹೈಕಮಾಂಡ್ಗೆ ಇದು ಬಹಳ ದೊಡ್ಡ ಸವಾಲಾಗಿದೆ. ಮಂತ್ರಿಮಂಡಲಕ್ಕೆ 2 ಹಂತದಲ್ಲಿ ಸಚಿವರ ಸೇರ್ಪಡೆ ನಿರೀಕ್ಷೆ ಇದೆ. ಮೊದಲ ಹಂತದಲ್ಲಿ 8 ರಿಂದ 10 ಸಚಿವರು ಪಟ್ಟಿಗೆ ಇವತ್ತು ಅಂತಿಮ ಮುದ್ರೆ ಬೀಳುತ್ತೆ. ಎರಡನೇ ಹಂತದಲ್ಲಿ ನೋಡ್ಬೇಕಿನ್ನು ಎಷ್ಟು ಜನ ಅಂತ ಹೇಳಿ. ಸಿದ್ದರಾಮಯ್ಯ ಸಂಪುಟದ 20 ರಿಂದ 25 ಸಚಿವರನ್ನ ಹೊರಗಿಡೋ ಸಾಧ್ಯತೆ ಇದೆ. ಶಾಸಕಾಂಗ ಸಭೆ ಬಳಿಕ ಹೈಕಮಾಂಡ್ ಜೊತೆ ಪ್ರತ್ಯೇಕ ಸಭೆ ನಡೆಯುತ್ತೆ. ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರತ್ಯೇಕ ಸಭೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮಾರ್ಗಸೂಚಿಯಂತೆ ಸಚಿವರ ಪಟ್ಟಿ ಅಖೈರಾಗುತ್ತೆ. ಹೊಸ ಸಿಎಂ ಆಯ್ಕೆಗೂ ಮುನ್ನ ಸಾಕಷ್ಟು ಕಸರತ್ತು ನಡೀತಾ ಇದೆ. ಸಿಕ್ಕಾಪಟ್ಟೆ ಲಾಬಿ ಕೂಡ ನಡೀತಾ ಇದೆ. ತೀವ್ರ ಪೈಪೋಟಿ ನಡೀತಾ ಇದೆ. ಮೊದಲ ಹಂತದಲ್ಲಿ 10 ಸಚಿವರು ಉಳ್ಕೊಳ್ತಾರೆ ಇರಬಹುದು ಅಂತ ಹೇಳಿ. ಸಿದ್ದರಾಮಯ್ಯ ಸಂಪುಟದ 20 ರಿಂದ 25 ಸಚಿವರನ್ನ ಕೈಬಿಡಲಾಗುತ್ತೆ. ಯಂಗ್ಸ್ಟರ್ಗಳಿಗೆ, ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಒಂದಷ್ಟು ಜನ ಹಿರಿಯ ಸಚಿವರನ್ನ ಉಳಿಸ್ಕೊಳ್ಳಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ ಅಥವಾ ರೂಪಾ ಶಶಿಧರ್, ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್, ಚಲುವರಾಯಸ್ವಾಮಿ ಇವರೆಲ್ಲರೂ ಕೂಡ ಮೊದಲ ಹಂತದಲ್ಲಿ 10 ಜನ ಸಚಿವರು ಹಾಗೆ ಉಳ್ಕೊಳ್ತಾರೆ ಅಥವಾ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿದ್ದವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಎರಡನೇ ಹಂತದಲ್ಲಿ ನೋಡಬೇಕು ಎಷ್ಟು ಜನ ಹೊಸ ಮುಖಗಳು ಬರುತ್ತೆ ಏನು ಅಂತ ಹೇಳಿ. ತೀವ್ರ ಲಾಬಿ ನಡೀತಾ ಇದೆ. ಫಸ್ಟ್ ಟೈಮ್ MLA ಆದವರು ಕೂಡ ನಮ್ಮನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕೂಡ ಹೊಸ ಮುಖಗಳಿಗೆ, ಯುವಕರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಯಾವ ರೀತಿ ಸಂಪುಟ ರಚನೆಯನ್ನ ಮಾಡ್ತಾರೆ ಅಂತ ಹೇಳಿ.